ಗೂಗ್ಲಿ ಕಲಿಯೋದಕ್ಕೆ 4th ಸ್ಟೆಪ್ ಹೋಗ್ತಾ ಇದೀವಿ. ಇಲ್ಲಿ ಸ್ವಲ್ಪ ಆರ್ಮ್ ರೊಟೇಷನ್ ಕಂಪ್ಲೀಟ್ಲಿ ಫುಲ್ಲಿ ಇಲ್ಲದೆ ಇರ್ಬೋದು. ಇಲ್ಲಿ ನಾನು ಸ್ವಲ್ಪ ಇಂಪ್ರೂವ್ ಆದಮೇಲೆ ನಾನು ಅಟ್ಲೀಸ್ಟ್ ಇಲ್ಲಿಂದ ನಾನು ರಿಲೀಸ್ನ ತಗೋಬೋದು ಒಂದು ಕಂಟ್ರೋಲ್ಗೆ, ಒಂದು ಗೂಗ್ಲಿ ಹಾಕೋದಕ್ಕೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಇವತ್ತು ಲೆಗ್ ಸ್ಪಿನಲ್ಲಿ ಸ್ಕಿಲ್ಸ್ ವೈಸ್ ಹೋಗ್ತಾ ಇದ್ದೀವಿ. ಈಗ ನಾರ್ಮಲ್ ಲೆಗ್ ಸ್ಪಿನ್ ಯಾವ ರೀತಿ ನಾವು ಕನ್ಸಿಸ್ಟೆಂಟಾಗಿ ಒಂದು ಲೆಂತಲ್ಲಿ ಒಂದು ಲೈನಲ್ಲಿ ಯಾವ ರೀತಿ ಹಾಕಬೇಕು ಅಂತ ಕಲ್ತಿದ್ವಿ. ಈಗ ನಾವು ಹೋಗ್ತಾ ಇರೋದು ಗೂಗ್ಲಿಗೆ. ಎಸ್, ಲೆಗ್ ಸ್ಪಿನ್ನಿಂದ ಇನ್ನೊಂದು ವೆರೈಟಿ ಅಂದರೆ ಅದು ಗೂಗ್ಲಿ. ಸೊ ಗೂಗ್ಲಿ ಅಷ್ಟು ಈಸಿಯಲ್ಲ ಕಲಿಯೋದು. ಸೊ ಗೂಗ್ಲಿ ಹಾಕೋದಕ್ಕೆ ಮೇನ್ ಅಂದರೆ ನಮಗೆ ಬೇಕಾಗಿರೋದು ಮೊಬಿಲಿಟಿ, ನಮ್ಮ ರಿಸ್ಟಲ್ಲಿ ಮೊಬೈಲಿಟಿ. ಸೊ ಎಷ್ಟು ಮೊಬೈಲಾಗಿ ನಾವು ಮೂವ್ ಮಾಡೋಕ್ಕಾಗುತ್ತೆ, ಎಷ್ಟು ಎಫೆಕ್ಟಿವ್ ಆಗಿ ಮೂವ್ ಮಾಡೋಕ್ಕಾಗುತ್ತೆ, ಅಷ್ಟು ಈಸಿ ಆಗ್ತಾ ಹೋಗುತ್ತೆ ಒಂದು ಲೆಗ್ ಸ್ಪಿನ್ನಲ್ಲಿ ಗೂಗ್ಲಿ ಹಾಕೋವಂಥದ್ದು. ಸೊ ಗೂಗ್ಲಿ ರಿಲೀಸ್ನ ನೋಡೋದಾದರೆ ನಾವು ಇಲ್ಲಿ ಫಸ್ಟ್ ಲೆಗ್ ಸ್ಪಿನ್ ನೋಡೋದಾದರೆ ಇಲ್ಲಿಂದ ಸೈಡ್ ಟು ಸೈಡ್ ಹೋಗುತ್ತೆ. ಸಿಮ್ ಪೊಸಿಷನ್ ಏನಿದೆ, ನನಗೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದರೆ ಸ್ಲಿಪ್ ಕಡೆ ಹೋಗುತ್ತೆ ಸಿಮ್ ಪೊಸಿಷನ್ನು. ಅದೇ ಗೂಗ್ಲಿ ಹಾಕಬೇಕು ಅಂದರೆ ನಮ್ಮ ಸಿಮ್ ಪೊಸಿಷನ್ನು ಒಂದು ಆಫ್ ಸ್ಪಿನ್ನರ್ ಥರ ಫೈನ್ ಲೆಗ್ ಕಡೆ ಹೋಗುತ್ತೆ ಒಂದು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ. ಸೊ ಅದು ಹೇಗಾಗುತ್ತೆ, ಇಲ್ಲಿ ನನ್ನ ರಿಸ್ಟ್ ಪೊಸಿಷನ್ ನೋಡ್ಬೋದು. ಇದರಿಂದ ಇದು ಲೆಗ್ ಸ್ಪಿನ್ ಆದರೆ ಗೂಗ್ಲಿಗೆ ಎಕ್ಸ್ಟ್ರಾ ಮೊಬಿಲಿಟಿ ತರಬೇಕಾಗುತ್ತೆ. ಸಿಮ್ ಪೊಸಿಷನ್ ನೋಡ್ಬೋದು. ಈಗ ಇದು ಲೆಗ್ ಸ್ಪಿನ್ ಇಲ್ಲೋ ಆದರೆ ಸಿಮ್ ಪೊಸಿಷನ್ ಹೇಗೆ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿ ಬ್ಯಾಕ್ ಆಫ್ ದ ಹ್ಯಾಂಡ್ ರಿಲೀಸ್ ಮಾಡಿದಾಗ ಒಂದು ಆಫ್ ಸ್ಪಿನ್ನರ್ ಥರ ಹೀಗೆ ಸಿಮ್ ಪೊಸಿಷನ್ ಹೋಗುತ್ತೆ. ಇನ್ನೊಂದು ಈ ಪೊಸಿಷನ್ಗೆ ತರಬೇಕು ಅಂದರೆ, ನನ್ನ ರಿಸ್ಟ್ನ ಈ ಪೊಸಿಷನ್ಗೆ ತರಬೇಕು ಅಂದರೆ ನನ್ನ ಆರ್ಮ್ ಕಂಪ್ಲೀಟ್ಲಿ ಸ್ಟ್ರೈಟ್ ಆಗಬೇಕಾಗುತ್ತೆ. ಅದು ಕೂಡ ಒಂದು ಬಿಗ್ಗೆಸ್ಟ್ ಸೀಕ್ರೆಟು. ಯಾಕೆಂದರೆ ಲೆಗ್ ಸ್ಪಿನ್, ನಾರ್ಮಲ್ ಲೆಗ್ ಸ್ಪಿನ್ಗೆ ಸ್ವಲ್ಪ ಅವೆಯಿಂದ ಬರುತ್ತೆ. ಅದೇ ಗೂಗ್ಲಿ ಹಾಕಬೇಕು ಅಂದರೆ ಸ್ವಲ್ಪ ಸ್ಟ್ರೈಟ್ ತರಬೇಕಾಗುತ್ತೆ. ಸ್ಟ್ರೈಟ್ ತಂದಾಗ ನನಗೆ ಮೊಬಿಲಿಟಿ ಸ್ವಲ್ಪ ಈಸಿ ಆಗುತ್ತೆ ಲೆಗ್ ಸ್ಪಿನ್ನಿಂದ ನಾನು ಗೂಗ್ಲಿ ಹಾಕೋದಕ್ಕೆ. ಸೊ ಇದು ಎರಡು ಮೇನ್ ಸೀಕ್ರೆಟ್ಸು ಒಂದು ಗೂಗ್ಲಿ ಹಾಕಬೇಕು ಅಂದರೆ. ಸೊ ಗೂಗ್ಲಿ ಅಫ್ಕೋರ್ಸ್ ಅಷ್ಟು ಈಸಿ ಅಲ್ಲ ಕಲಿಯೋದಕ್ಕೇ ತುಂಬ ಟೈಮ್ ತೊಗೊಳುತ್ತೆ. ಒಂದು ವಾರ್ನಿಂಗ್ ಜೊತೆ ಹೇಳಬೇಕು ಅಂದರೆ ಜಾಸ್ತಿ ಗೂಗ್ಲಿ ಟ್ರೈ ಮಾಡಬೇಡಿ. ಕಲಿಬೇಕಾದ್ರೆ ಓಕೆ, ಸಮ್ಟೈಮ್ಸ್ ಜಾಸ್ತಿ ಮಾಡಬೇಕಾಗುತ್ತೆ. ಕಲ್ತ ಮೇಲೆ ಜಾಸ್ತಿ ಯೂಸ್ ಮಾಡಬೇಡಿ. ಯಾಕೆಂದರೆ ನೀವು ನಾರ್ಮಲ್ ನಿಮ್ಮ ಸ್ಟಾಕ್ ಬಾಲ್ ಲೆಗ್ ಸ್ಪಿನ್ನ ಕಳ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಂಟ್ರೋಲ್ ಬರೋವರೆಗೂ ಪ್ರಾಕ್ಟೀಸ್ ಮಾಡಿ ಗೂಗ್ಲಿನ. ಅದಾದಮೇಲೆ ನೀವು ಸ್ಟಾಕ್ ಬಾಲ್ ಏನಂತೀವಿ ಲೆಗ್ ಸ್ಪಿನ್ನರ್ಗೆ, ಅದು ಲೆಗ್ ಸ್ಪಿನ್ನು ಅದನ್ನು ಜಾಸ್ತಿ ಕನ್ಸಿಸ್ಟೆಂಟಾಗಿ ಇಡಬೇಕಾಗತ್ತೆ. ಸೊ ತುಂಬ ಜಾಸ್ತಿ ಗೂಗ್ಲಿ ಹಾಕೋದ್ರಿಂದನೂ ನಿಮ್ಮ ಲೆಗ್ ಸ್ಪಿನ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಲಿಬೇಕಾದ್ರೆ ಪ್ರಾಕ್ಟೀಸ್ ಮಾಡೋದು ಫಸ್ಟ್ ಥಿಂಗು. ನಮ್ಮ ಮೊಬಿಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದು ನಮ್ಮ ರಿಸ್ಟಲ್ಲಿ. ಇಲ್ಲಿಂದ ನಾವು ಸ್ಪಿನ್ ಮಾಡಬೇಕಾಗತ್ತೆ. ಇಲ್ಲಿಂದನೇ ಕೈಯಿಂದನೇ ಸ್ಪಿನ್ ಮಾಡೋಕ್ಕೆ ಟ್ರೈ ಮಾಡ್ಬೇಕು. ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ನೋಡ್ಬೋದು ಸಿಮ್ ಪೊಸಿಷನ್ ಆಫ್ ಸ್ಪಿನ್ನರ್ ಥರ ಇಲ್ಲಿ ಹೀಗೆ. ಸೊ ನಾನು ಸಿಮ್ ಪೊಸಿಷನ್ ನೋಡಿದ್ರೆ ಆಫ್ ಸ್ಪಿನ್ನರ್ ಥರ ಈಗ ಹೋಗ್ತಾ ಇರುತ್ತೆ. ಲೆಗ್ ಸ್ಪಿನ್ ಆದರೆ ಈ ರೀತಿ ಹೋಗ್ತಾ ಇರುತ್ತೆ. ಸೊ ಈಗ ಆಚೆ ಬ್ಯಾಕ್ ಆಫ್ ದ ಹ್ಯಾಂಡಿಂದ. ಸೊ ಹಂಗೆ ಇಂಪ್ರೂವ್ ಮಾಡ್ತಾ ಮೇಲೆ ಹೋಗ್ಬೇಕಾಗತ್ತೆ. ಇಲ್ಲಿ ಹೀಗೆ ಇದು ಲೆಗ್ ಸ್ಪಿನ್ನು ಅಕ್ರಾಸು, ಇದು ಬ್ಯಾಕ್ ಆಫ್ ದ ಹ್ಯಾಂಡು ಗೂಗ್ಲಿಗೆ. ಅದೇ ನಾನು ಲೆಗ್ ಸ್ಪಿನ್ ಎಲ್ಲಿ ಬಿಡ್ತೀನೋ ಅಲ್ಲೇ ಗೂಗ್ಲಿ ಬಿಟ್ಟರೆ ಆಚೆ ಹೋಗುತ್ತೆ. ಅಷ್ಟೊಂದು ಎಫೆಕ್ಟಿವ್ ಸಿಗೋಲ್ಲ, ವೈಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗೂಗ್ಲಿಗೆ ಮೇಲೆ ಬರ್ತಿದ್ದಂಗೆ ಇಲ್ಲಿಂದ ನನ್ನ ರಿಸ್ಟ್ ಪೊಸಿಷನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹೀಗೆ. ಸೊ ಇಲ್ಲಿಂದ ಫಸ್ಟ್ ಸ್ಟೆಪ್ ಆಫ್ ಲರ್ನಿಂಗ್ ಗೂಗ್ಲಿ ಅಂದರೆ ಬರೀ ಕೈಯಲ್ಲೇ ಗ್ರಿಪ್ ತೊಗೊಂಡು ಇಲ್ಲಿ ಬ್ಯಾಕ್ ಆಫ್ ದ ಹ್ಯಾಂಡ್ ಹಾಕಬೇಕು ಹೀಗೆ. ಸೆಕೆಂಡ್ ಸ್ಟೇಜ್ಗೆ ಹೋಗ್ಬೇಕು ಅಂದರೆ ಇಲ್ಲಿಂದ ಬೌಲಿಂಗ್ ಆರ್ಮ್ ಹೈಟಿಗೆ ತರಬೇಕಾಗುತ್ತೆ ಹೀಗೆ. ಥರ್ಡ್ ಸ್ಟೆಪ್ ಬಂದು ತುಂಬ ಫಾರ್ ಡಿಸ್ಟೆನ್ಸ್ ಏನಿಲ್ಲ. ಬಾಲ್ ನನಗೆ ಅರ್ಧ ಪಿಚ್ಚಿಗೆ ಸುಮ್ಮನೆ ಲಾಬ್ ಆದರೆ ಸಾಕು. ನನಗೆ ರಿಲೀಸೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ನನಗೆ ಸುಮ್ಮನೆ ಈಗ ರಿಲೀಸ್ ಈ ರೀತಿ ಮಾಡ್ತೀನಿ. ಇಲ್ಲೇ ಇಷ್ಟೇ. ನನ್ನ ರಿಸ್ಟ್ ಪೊಸಿಷನ್ಸು ಹಾಗೆ ನನ್ನ ರಿಸ್ಟ್ ಮೊಬಿಲಿಟಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾವಾಗ ಆರ್ಮ್ ಸ್ಪೀಡು ತರ್ತೀವಿ, ಆರ್ಮ್ ಮೂಮೆಂಟು ಯಾವಾಗ ತರ್ತೀವಿ ಆವಾಗ ಸ್ವಲ್ಪ ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಟೈಮಿಗೆ ರಿಲೀಸ್ ಮಾಡ್ತೀವಿ ಅಂತ ಫಸ್ಟು ರಿಲೀಸ್ ಮಾಡೋದು ಕಲಿಬೇಕಲ್ಲ, ಅದಕ್ಕಾಗಿ ಈ ಡ್ರಿಲ್ಲು. ನನ್ನ ಥರ್ಡ್ ಸ್ಟೆಪ್ ಟ್ರೈನಿಂಗಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಇಲ್ಲಿ ಆರ್ಮ್ ತರ್ತಿಲ್ಲ, ಆರ್ಮ್ ರೊಟೇಷನ್ ತರ್ತಿಲ್ಲ. ನಾನು ಆಲ್ರೆಡಿ ನನ್ನ ರಿಸ್ಟ್ ಪೊಸಿಷನಲ್ಲಿ ರಿಲೀಸ್ ಪೊಸಿಷನ್ಗೆ ಹೋಗಿದ್ದೀನಿ. ಇಲ್ಲಿಂದ ಬರೀ ನನ್ನ ರಿಸ್ಟಿಂದಾನೇ ಸ್ಪಿನ್ ಮಾಡ್ತೀನಿ. ಗೂಗ್ಲಿ ಇರುತ್ತೆ, ರೇಂಜ್ ದೂರ ಹೋಗುತ್ತೆ. ಬಟ್ ನಾನು ಇಲ್ಲಿ ನನ್ನ ಆರ್ಮ್ ಫುಲ್ ರೊಟೇಷನ್ ಯೂಸ್ ಮಾಡ್ತಿಲ್ಲ. ಡೈರೆಕ್ಟ್ ನಾನು ರಿಲೀಸ್ ಪೊಸಿಷನ್ ಬಂದಿದ್ದೀನಿ. ಇಲ್ಲಿ ರಿಸ್ಟ್ ಪೊಸಿಷನ್ ತೊಗೋತೀನಿ. ಇಲ್ಲಿಂದನೇ
ಸ್ಪಿನ್ ಮಾಡ್ತೀವಿ. ಇಲ್ಲಿಂದ ಹೀಗೆ, ಇಲ್ಲಿಂದ ಬ್ಯಾಕ್ ಆಫ್ ದ ಹ್ಯಾಂಡ್, ಇದು ರಿಲೀಸ್. ಹೀಗೆ ಆ ಬಾಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಡೆ ಸ್ಪಿನ್ ಆಯಿತು ಅಂತ. ಹೀಗೆ ಈ ರೀತಿ. ಸೊ ಬಿದ್ದು ಒಳಗಡೆ ಟರ್ನ್ ಆಗಬೇಕು. ಸಮ್ಟೈಮ್ಸ್ ಸ್ಟ್ರೈಟ್ ಹೋದರೆ ಪರವಾಗಿಲ್ಲ, ನಾರ್ಮಲ್ ಲೆಗ್ ಸ್ಪಿನ್ಗಿಂತ ಸ್ಪಿನ್ನು ಖಂಡಿತ ಆಗುತ್ತೆ. ಒಂದೆರಡು ಬಾಲ್ ಸ್ಟ್ರೈಟ್ ಆಗುತ್ತೆ, ಆಮೇಲೆ ನಿಮಗೆ ರೊಟೇಷನ್ ನಿಮ್ಗೆ ಗೊತ್ತಾಗ್ತಾ ಸ್ಪಿನ್ ಆಗೋದು ನಿಮಗೆ ಕಾಣುತ್ತೆ. ಸೊ ಆವಾಗ ನಿಮಗೆ ಬೆಟರ್ ಐಡಿಯಾ ಸಿಗುತ್ತೆ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೋದು ಅಂತ. ಸೊ ಅಬ್ವಿಯಸ್ಲಿ ನಾನು ಲೆಗ್ ಸ್ಪಿನ್ನರ್ ಅಲ್ಲ, ಕಲಿಬೇಕಾಗುತ್ತೆ. ಕಲಿಸ್ಕೊಡ್ಬೇಕಾದ್ರೆ ನಾನು ಇವತ್ತು ಕೂಡ ಟ್ರೈ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಾಗುತ್ತೆ. ಯಾವ ರೀತಿ ಕಷ್ಟ ಆಗುತ್ತೆ ಮಕ್ಕಳು ಕೂಡ ಕಲಿಯೋದಕ್ಕೆ ಅಂತ. ಸೊ ಈಗ ಥರ್ಡ್ ಸ್ಟೆಪ್ಪಿಂದ ಫೋರ್ತ್ ಸ್ಟೆಪ್ ಗೂಗ್ಲಿ ಕಲಿಯೋದಕ್ಕೂ ನೋಡೋದಾದರೆ, ಗೂಗ್ಲಿ ಕಲಿಯೋದಕ್ಕೆ ಫೋರ್ತ್ ಸ್ಟೆಪ್ ಹೋಗ್ತಾಯಿದ್ವಿ. ಇಲ್ಲಿ ಸ್ವಲ್ಪ ಆರ್ಮ್ ರೊಟೇಷನ್ ಕಂಪ್ಲೀಟ್ಲಿ ಫುಲ್ಲಿ ಇಲ್ಲದೆ ಇರ್ಬೋದು. ಇಲ್ಲಿ ನಾನು ಸ್ವಲ್ಪ ಇಂಪ್ರೂವ್ ಆದಮೇಲೆ ನಾನು ಅಟ್ಲೀಸ್ಟ್ ಇಲ್ಲಿಂದ ನಾನು ರಿಲೀಸ್ನ ತೊಗೋಬೋದು ಒಂದು ಕಂಟ್ರೋಲ್ಗೆ, ಒಂದು ಗೂಗ್ಲಿ ಹಾಕೋದಕ್ಕೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿಂದ ರೊಟೇಷನ್ ಅಲ್ಲ, ಸ್ಟ್ರೈಟಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ರಿಸ್ಟ್ನ ಲಾಕ್ ಮಾಡಿ ಒಳಗೆ ಇಂದ ಹೀಗೆ ಮೇಲೆ ಮೇಲೆ. ಇವಾಗ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹಾಕ್ಬೇಕಾಗುತ್ತೆ ನನ್ನ ರಿಲೀಸಿಂದ. ಸೊ ಇದು ಸ್ಟೇಜಸ್ ಆಫ್ ಲರ್ನಿಂಗ್ಸು. ಸೊ ಹಾಗೆ ಲೆಂತ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ನನ್ನ ಸ್ಟ್ಯಾಂಡಿಂಗಿಂದ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಗ 4th 5th 6th ಆಗಿ. ಸೊ ಹಾಗೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನಡ್ಕೊಂಡು ಮಾಡ್ತೀವಿ. ನಡ್ಕೊಂಡು ಹೋಗಿ ಬೌಲಿಂಗ್ ಆ್ಯಕ್ಷನಲ್ಲಿ ಗೂಗ್ಲಿನ ಪ್ರಾಕ್ಟೀಸ್ ಮಾಡ್ತೀವಿ. ಫಸ್ಟು ಸ್ಪಿನ್ ಆಗಬೇಕು ಗೂಗ್ಲಿಲಿ, ಆಮೇಲೆ ಲೈನಲ್ಲಿ ಲೆಂತ್ ಬರುತ್ತೆ. ಫಸ್ಟು ಹೇಗೆ ರೊಟೇಷನ್ ಮಾಡಬೇಕು, ರಿಸ್ಟಿಂದ ಯಾವ ರೀತಿ ಪೊಸಿಷನ್ ತರಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದಮೇಲೆ ವಾಕ್ ಮಾಡಿ ಅದೇ ಪೊಸಿಷನ್ ಬಂದು ಅದೇ ರಿಲೀಸ್ನ ಮಾಡ್ತೀವಿ. ಸೊ ಇಂಪ್ರೂವ್ ಆಗ್ತಾ ಆವಾಗ ನಮಗೆ ಫುಲ್ ರನ್ಅಪ್ಗೂ ಹೋಗ್ತೀವಿ. ಹಾಗೆ ಲೈನಲ್ಲಿ ಲೆಂತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಗೂಗ್ಲಿ ಎಫೆಕ್ಟಿವ್ ಆಗಬೇಕಾದ್ರೆ, ಒಂದು ಗೂಗ್ಲಿನ ಎಫೆಕ್ಟಿವ್ ಆಗಿ ಹಾಕಬೇಕಾದ್ರೆ. ಸೊ ಗುಡ್ ಲಕ್. ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಲಿತೀರಿ, ಇಂಪ್ರೂವ್ ಆಗ್ತೀರಿ.